ವೆಲ್ಕಮ್ ಟು ಮೈ ಕಿಚನ್. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ರುಚಿ ರುಚಿಯಾದ ವೆಜ್ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಬನ್ನಿ, ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ. 2 ಕಪ್ಪು ರಾಗಿ ಹಿಟ್ಟು, ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕಾರ್ನ್, ಅರ್ಧ ಕಪ್ ಆನಿಯನ್, ಅರ್ಧ ಕಪ್ ತೆಂಗಿನ ತುರಿ, ಅರ್ಧ ಕಪ್ ಕ್ಯಾರೆಟ್ ತುರಿ, ಅರ್ಧ ಕಪ್ಪು ಹೂಕೋಸು ತುರಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ರಿಂದ 2 ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಹೂಕೋಸು ತುರಿ, ಕೊತ್ತಂಬರಿ ಸೊಪ್ಪು, ಕಾರ್ನ್, ತೆಂಗಿನ ತುರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ನೋಡ್ಕೊಂಡು ಹಾಕ್ಕೋಬೇಕು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ, ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬಾರ್ದು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಕಲಿಸ್ಕೋಬೇಕು. ಅಂದರೆ ಕೈಯಿಂದ ಪ್ರೆಸ್ ಮಾಡಿದರೆ ಪ್ರೆಸ್ ಆಗಬೇಕು ಅದು ನೀಟಾಗಿ. ಈಗ ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ, ಅಥವಾ ನೀವು ಹೋಳಿಗೆ ತೊಟ್ಲಿಕ್ಕೆ ಪೇಪರ್ ಬರುತ್ತಲ್ಲ ಅದನ್ನ ತಗೋಬೋದು. ಈಗ ಇದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀವು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತಗೊಂಡು ಉಂಡೆ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ ರೊಟ್ಟಿನ ತಟ್ಟಬೇಕು. ಆದಷ್ಟು ಕೈಯಿಂದ ತಟ್ತಾ ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಬೋದು. ಈಗ ಒಂದು ತವ ಇಟ್ಕೊಳ್ಳೋಣ. ತವ ಕಾದ ನಂತರ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈಗ ತವ ಕಾದಿದೆ, ಇದಕ್ಕೆ ಈಗ ರೊಟ್ಟಿನ ಹಾಕ್ತಾ ಇದ್ದೀನಿ. ಒಂದು 30 ಸೆಕೆಂಡ್ ಆದ ನಂತರ ನಾವು ನಿಧಾನಕ್ಕೆ ಈ ಬಟರ್ ಪೇಪರ್ನ ತೆಗಿಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನಿಧಾನಕ್ಕೆ ತೆಗೆದ್ರೆ ಅದು ಬರುತ್ತೆ. ನೋಡಿ ಹೇಗೆ ಬರ್ತಾ ಇದೆ. ಈಗ ಇದನ್ನ 1-2 ನಿಮಿಷ ಹೀಗೆ ಬೇಯಿಸೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡಿಲ್ಲ ಅಂದರೆ ನಿಮಗೆ ಹಿಟ್ಟು ಥರ ಕಾಣಿಸುತ್ತೆ ಅದು. ಈಗ ತಿರುವಾಕೊಳ್ಳೋಣ. ಈ ರೊಟ್ಟಿನ ನಾನು ಇಷ್ಟೇ ನಿಮಿಷ ಬೇಯಿಸಿ ಅಂತ ನಾನು ಹೇಳಲ್ಲ, ನಿಮಗೆ ಅದು ರೊಟ್ಟಿ ಬೇಯ್ತಾ ಬೇಯ್ತಾ ಗೊತ್ತಾಗುತ್ತೆ. ಸ್ವಲ್ಪ ಕ್ರಿಸ್ಪಾಗಿ ಬೇಕು ಅಂದರೆ ರೊಟ್ಟಿನ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕು, ಇಲ್ಲ ಸ್ವಲ್ಪ ಸ್ಮೂತಾಗಿ ಅಂದರೆ ಕಮ್ಮಿ ಟೈಮಲ್ಲೇ ಆಗುತ್ತೆ. ಈಗ ಬಿಸಿ ಬಿಸಿ ವೆಜ್ ರಾಗಿ ರೊಟ್ಟಿ ರೆಡಿ ಟು ಸರ್ವ್.